ಕರಾವಳಿ ಮರಳುಗಾರಿಕೆಗೆ ತತ್ತರಿಸಿದರೆ ಮತ್ತೊಂದೆಡೆಯಲ್ಲಿ ಅಕ್ರಮ ಕೊಚ್ಚುಮಣ್ಣು ಗಣಿಗಾರಿಕೆ ಭಾರಿ ಸದ್ದು ಮಾಡ್ತಿದೆ. ಉಡುಪಿ ಜಿಲ್ಲೆಯ ಕುಕ್ಕೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಂಪಳ್ಳಿಯಲ್ಲಿ 16 ಅಡಿ ಆಳ ಅಗೆದು ಅಕ್ರಮವಾಗಿ ಕೊಚ್ಚುಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ. ಸರ್ಕಾರಕ್ಕೆ ದಕ್ಕಬೇಕಾಗಿದ್ದ ರಾಜಸ್ವ ವಂಚನೆ ಆಗ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಕರಾವಳಿ ಭಾಗದಲ್ಲಿ ತಯಾರಾಗುವ ಹೆಂಚಿಗೆ ಭಾರಿ ಡಿಮ್ಯಾಂಡ್. ಹೆಂಚು ತಯಾರಿಗೆ ಕೊಜೆ ಮಣ್ಣು ಬಳಕೆ ಮಾಡಲಾಗುತ್ತೆ. ಆದರೆ ಕೊಜೆ ಮಣ್ಣಿನ ಕೊರತೆ ಇದ್ದು ಇದರಿಂದ ಲಾಭ ಪಡಿತಿರೋ ಗಣಿದಣಿಗಳು ಲಾಭದ ಆಸೆಯಿಂದ ಫಲವತ್ತಾದ ಕೃಷಿ ಭೂಮಿಯನ್ನು ಅಗೆದು ಕೊಜೆ ಮಣ್ಣು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಕೊಳಲಗಿರಿಯಲ್ಲಿ ಅಕ್ರಮವಾಗಿ ಕೊಜೆ ಮಣ್ಣು ಗಣಿಗಾರಿಕೆ ನಡೀತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಳ್ಳಂಪಳ್ಳಿಯಲ್ಲಿ ಸುಧಾಕರ್ ಶೆಟ್ಟಿ ಡೆಲ್ಫಿಡೇಸ್ ಅನ್ನೋರಿಗೆ ಸೇರಿರೋ ಜಾಗದಲ್ಲಿ ಅಜಿತ್ ಶೆಟ್ಟಿ ಮಹಾಬಲ ಅನ್ನೋರು ಸೇರಿಕೊಂಡು ಕೊಜೆ ಮಣ್ಣಿನ ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಆದರೆ ಗಣಿ ಇಲಾಖೆ ಕೊಜೆ ಮಣ್ಣು ಗಣಿಗಾರಿಕೆ ನಡೆಸೋದಕ್ಕೆ ನೀಡಿದ್ದ ನಿಯಮಗಳನ್ನೇ ಗಾಳಿಗೆ ತೂರಿದ್ದಾರೆ. ಈ ಭಾಗದಲ್ಲಿ ಸುಮಾರು 2400 ಮೆಟ್ರಿಕ್ ಟನ್ ಕೊಜೆ ಮಣ್ಣು ಹೊರ ತೆಗೆಯೋದಕ್ಕೆ ಅನುಮತಿ ನೀಡಲಾಗಿದೆ. ಕೇವಲ ಜಾಗವನ್ನು ಸಮತಟ್ಟು ಮಾಡೋದಕ್ಕೆ ಮಾತ್ರವೇ ಅವಕಾಶವಿದೆ. ಆದರೆ ಇಲ್ಲಿ ಹಿಟಾಚಿ ಯಂತ್ರಗಳನ್ನು ಬಳಸಿ 16 ಅಡಿ ಆಳದ ಹೊಂಡ ತೆಗೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮುಂಜಾನೆ ಮತ್ತು ರಾತ್ರಿ ವೇಳೆಯಲ್ಲಿ ಗಣಿಗಾರಿಕೆ ನಡೆಸೋದಕ್ಕೆ ಅವಕಾಶವಿಲ್ಲ. ಆದರೆ ಬೆಳ್ಳಂಪಳ್ಳಿಯಲ್ಲಿ ಮುಂಜಾನೆ 5 ಗಂಟೆಯಿಂದಲೇ ಗಣಿಗಾರಿಕೆ ನಡೆಸಲಾಗ್ತಿದ್ದು ಬೆಳ್ಳಂ ಬೆಳಿಗ್ಗೆಯೇ ಲಾರಿಗಳ ಮೂಲಕ ಕೊಜೆ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿದೆ. ರಾಜಧನ ವಂಚನೆ ಮಾಡ್ತಾ ಇರೋ ಕುರಿತು ಸ್ಥಳೀಯರು ಆರೋಪ ಮಾಡ್ತಾ ಇದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಒಂದು ಲಾರಿ ಸುಮಾರು 10 ಟನ್ ತೂಕ ಇದ್ದು 1300 ರೂಪಾಯಿ ಪಾವತಿಸಬೇಕು. ಆದರೆ ಒಂದು ಲಾರಿಗೆ ಕೇವಲ 1-2 ಟನ್ ತೂಕ ಅಂತ ತೋರಿಸಿ ರಾಜ್ಯ ಸರ್ಕಾರಕ್ಕೆ ದಕ್ಕಬೇಕಾದ ರಾಜಧನ ಪಾವತಿಯಲ್ಲಿಯೂ ವಂಚನೆ ಮಾಡಲಾಗ್ತಿದೆ ಅನ್ನೋ ಆರೋಪ ಗಂಭೀರವಾಗಿದೆ. ಅಕ್ರಮ ಗಣಿಗಾರಿಕೆಯ ಕುರಿತು ಈಗಾಗಲೇ ಗಣಿ ಇಲಾಖೆ ಅಧಿಕಾರಿಗಳೇ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಾತ್ರವಲ್ಲದೆ ಸ್ಥಳೀಯರು ದೂರು ನೀಡಿದ್ರೂ ಕೂಡ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ. ಇನ್ನಾದರೂ ಗಣಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ವಹಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಸ್ಪೆಷಲ್ ರಿಪೋರ್ಟ್, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.